ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಶೀಘ್ರ ವರದಿ ನೀಡುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲ್ಪಟ್ಟಿರುತ್ತೇನೆ ಅಂತ ಆಯಿತು, ಕಳಿಸಿದ್ರು FSLಗೆ. ದೆನ್ FSLದು ರಿಪೋರ್ಟ್ ರಿಲೇಟಿಂಗ್ ಟು ವಿಡಿಯೋ ಫೈಲ್ಸ್ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ಈ ನಮ್ಮ ಈ OMR ಶೀಟ್ಗಳಿದೆಯಲ್ಲ, ಇದರಲ್ಲಿ ಎಲ್ಲ ಡೀಟೇಲ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ FSLದು, ಇದು ಒರಿಜಿನಲ್ಲು. ಈ ರೀತಿ OM ಶೀಟಲ್ಲಿ ಅವರೇನು ಅದು ಬ್ಲೂ ಪೆನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾಗುತ್ತೆ ಅಂತ ಒಂದು ರಿಪೋರ್ಟ್ ಕೊಡ್ತಾರೆ. ಬ್ಲೂ ಪೆನ್ನಲ್ಲೇ ಈ ಮಾರ್ಕ್ ಮಾಡಬೇಕು ಅನ್ನೋದು OMR ಶೀಟ್ಗಳಿಗೆ. ಬ್ಲೂ ಪೆನ್ನಲ್ಲಿ 2 ಥರ, ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ, ಈ ಎಕ್ಸಾಮ್ಗಳು ಯಾಕೆ ಬರೆಸ್ತಾರೆ, ಇದು ಯಾವುದೋ ಈಗ ಹೇಳ್ತಾ ಇದ್ದಿರಲ್ಲ ಮೊನ್ನೆ, ಅದೆಂತೂ ನಿಮ್ಮ ರೆಸಾರ್ಟ್ಗಳು ಅಲ್ಲಿ ಇಲ್ಲೆಲ್ಲ ರೈಡ್ ಆಯಿತು ಅಂತೇಳಿ ಈಗ ಬರೆದಿದ್ದಿರಲ್ಲ. ಈಗ ಮೊನ್ನೆ ಏನು ರೈಡ್ ಮಾಡೋರಲ್ಲ ನಿಮ್ಮ ಇಡಿ ಅವರು, ವಿಲಾಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಎಕ್ಸಾಮ್ ಕೂರಿಸಿ ಬರ್ಸೋದಕ್ಕೆ ತಯಾರು ಮಾಡಿದ್ರು ಅಂತೇಳಿ OM ಶೀಟೆಲ್ಲ ಅಲ್ಲಿ ಕೊಟ್ಟರು ಅಂತೇಳಿ. ಇಲ್ಲಿ ಯಾವ್ಯಾವ ರೀತಿ ಇದರ ಡಿಫೆಕ್ಟ್ಗಳು ಮಗದೊಂದು ಎಲ್ಲ ಇಲ್ಲಿ ಇದು ಡಿಫೆಕ್ಟ್ ಇರೋದು ಎಲ್ಲ ಸಿಗಾಕೊಂಡಿದೆ. ಇದು ಯಾವಾಗ ಇವೆಲ್ಲ ತಿದ್ದಿರಿ, ಇದೆಲ್ಲ ಸಿಗಾಕೊಂಡಿದೆ. ಯಾವ ಪರೀಕ್ಷೆ ಅದು? ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಡ್ರಿಂಕಿಂಗ್ ಸಪ್ಲೈ, ವಾಟರ್ ಸಪ್ಲೈ. ಇದೇ ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಇದ್ದಂಥ ಇಲಾಖೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಇಲ್ಲಿಗಲ್ ವೇನಲ್ಲಿ 16 ಜನಕ್ಕೆ 24 ಜನಕ್ಕೆ ಇದು ಅವ್ಯವಹಾರ ಆಗಿದೆ ಅಂತೇಳಿ ಗೊತ್ತಾದ ಮೇಲೂ ಕೆಲವು ಕೋರ್ಟ್ ಆದೇಶಗಳ ನಡುವೆನೂ ತರಾತುರಿಲಿ ಇಷ್ಟೆಲ್ಲ ಕೊಡಬಾರ್ದು ಅಂತ DPRಗೆ ಲೆಟ್ರು ಬರೆದ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲಪ್ಪ. ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಲ್ಲ ಖರ್ಗೆ ಅವರೇ, ಯಾಕೆ ತರಾತುರಿಲಿ ಕೊಟ್ರಿ ಈ ಅಪಾಯಿಂಟ್ಮೆಂಟ್ನ? ನೀವತ್ತು ಇಷ್ಟೆಲ್ಲ ಕೊಟ್ಟರಲ್ಲ ರಿಪೋರ್ಟ್, ಈಗ ಆ ರಿಪೋರ್ಟ್ ಏನು ಮಾಡಿದ್ದೀರಿ ನೀವು? ಅವತ್ತು ಪಂಚಾಯತ್ ರಾಜ್ ಇಲಾಖೆ ಮಂತ್ರಿಯಾಗಿ ಇಷ್ಟೆಲ್ಲ ಅವ್ಯವಹಾರಗಳು ನಡೆದಿದ್ರು ಅಪಾಯಿಂಟ್ಮೆಂಟ್ ಕೊಟ್ಟು ಸಂಬಳ ತಗೋತವ್ರೆಲ್ಲರೂ. ಯಾಕೆ ತರಾತುರಲ್ಲಿ ಕೊಟ್ರಿ? ಇದೆಲ್ಲ ತನಿಖೆ ಮಾಡಲಿಲ್ವಾ? ಭಾಳ ಪಾರದರ್ಶಕವಾದ ಆಡಳಿತ ಕೊಡ್ತಾರಂತೆ. 24 ಜನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳನ್ನ ಸೆಲೆಕ್ಷನ್ ಮಾಡಿದ್ರಲ್ಲ. ನಿಮ್ಮ KITಲಿ ಏನು ಆದೇಶ ಆಯಿತು, ಹೈಕೋರ್ಟಲ್ಲಿ ಏನು ಆದೇಶ ಆಯಿತು? ಹೈಕೋರ್ಟಲ್ಲಿ ಹೇಳ್ತಾರೆ CBI ಕೊಡಬೇಕು ಇದನ್ನು ಅಂತೇಳಿ. ಹೈಕೋರ್ಟಲ್ಲಿ ಇದು CBIಗೆ ಕೊಡ್ತಕ್ಕಂಥ ಸೂಕ್ತ ಅಂತ ಹೇಳಿ ಹೈಕೋರ್ಟಲ್ಲಿ ಏನು ಹೇಳ್ತಾರೆ, Mr. Lakshminarayan and Bhagwan, learned senior advocates appearing for the petitioner, insist that the investigation should be handed to the CBI and not to any state agencies. ಹೈಕೋರ್ಟಲ್ಲಿ ಆಗಿರೋ ಚರ್ಚೆ ಇದು. ಅದಕ್ಕೆ ಇಲ್ಲಿ oral order in the High Court of Karnataka, all parties to these proceedings are put to notice that court may explore the possibility of entrusting investigation to the Central Bureau of Investigation established under the Delhi Special Police Establishment Act 1946. We request P. Prasanna Kumar, learned standing counsel for CBI, NIA, to graciously be available in the court hall when these proceedings are taken up for hearing, so that if any urgent information is required or immediate action needs to be taken,
ಟೈಮ್ ಮೇ ನಾಟ್ ಬಿ ವೇಸ್ಟೆಡ್ ಇನ್ ಅಕಾಂಪ್ಲಿಷಿಂಗ್ ದ ಅವಾಯ್ಡಬಲ್ ಫಾರ್ಮ್ಯಾಲಿಟೀಸ್. 19/3/25 ಓರಲ್ ಆರ್ಡರ್ಸ್ ಮಾಡ್ತಾರೆ. ಏನು RSS ಅಕೌಂಟು ಕೇಳದೆ ಪ್ರತಿನಿತ್ಯ ಯಾವ ಅಕೌಂಟ್ ಕೇಳಿ ಏನ್ರಿ ನೀವು ಮಾಡಿರೋ ಕೆಲಸಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಏನಾದರೂ ನಿಮಗೆ ಅಲ್ಪ ಸ್ವಲ್ಪ ನಿಮ್ಮ ನಾಲಿಗೆ ಪದಬಳಕೆ ಮಾಡುತ್ತಲ್ಲ, ಆ ನಾಲಿಗೆ ಗೌರವ ಕೊಡಬೇಕು ಅಂತೀರೋ ಯು ಮಸ್ಟ್ ರಿಸೈನ್ ಇಮಿಡಿಯೇಟ್ಲಿ. ಪಾರದರ್ಶಕ ಆಡಳಿತ ತೋರಿಸ್ಬೇಕು ಅಂದರೆ ಮಾಡಬೇಕು ಅಂದರೆ